ನಾನು ಅಂದ್ಕೊಂಡಷ್ಟು ಕೆಟ್ಟನಲ್ಲ, ನೀನು ಒಳ್ಳೆಯವನು. ಇನ್ನು ಮುಂದೆ ನಾನೇನನ್ನ ಹಾಗೆ ಕರೆಯಲ್ಲ. ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇದು ನನ್ನ ಕಡೆಯಿಂದ ಗಿಫ್ಟ್. ಅಲ್ಲ, ಎಷ್ಟು ಜನ ಬಾಸ್ಗಳು ತನ್ನ ಎಂಪ್ಲಾಯೀಸ್ ಮಾಡಿರೋ ಒಳ್ಳೆ ಕೆಲಸನ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ತಾರೆ, ಯಾರೂ ಹೇಳಲ್ಲ. ಆದರೆ ಇವನು ಇಷ್ಟು ಜನರ ಮುಂದೆ, ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿ ಅವ್ರಿಗೂ ನನ್ನ ಬಗ್ಗೆ ಹೆಮ್ಮೆ ಪಡೋ ಹಾಗೆ ಮಾಡ್ದ. ಪರವಾಗಿಲ್ಲ, ಆಗಾಗ ವಕ್ರವಾಗಿ ಆಡಿದ್ರು ತಲೆ ನೆಟ್ಟಿಗೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗೋವಾಗ ಇವನು ತನ್ನ ಅಪ್ಪ ಅಮ್ಮ ಅಂತಾನೆ ಕರೆದ. ಹಿ ಸೋ ಸ್ವೀಟ್. ಅಮೂಲ್ಯ, ಅಮೂಲ್ಯ, ಕಂಟ್ರೋಲ್ ಕಂಟ್ರೋಲ್. ನೀನು ರೌಡಿ ಪೇಪಿ ಅನ್ನೋದನ್ನ ಮರಿಬೇಡ. ವೇದಾಂತ್ ಅವ್ರು ನಂಗೆ ಚೆನ್ನಾಗಿ ಗೊತ್ತಪ್ಪ. ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದದ್ದು. ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವ್ರನ್ನ ಸಹಾಯ ಕೇಳೋಕ್ಕೆ ಅಂತ ಬಂದಿದ್ದೀನಿ. ದಯವಿಟ್ಟು ಅವಕಾಶ ಮಾಡಿಕೊಡಪ್ಪ. ನಿಮ್ಮನ್ನ ಒಳಗೆ ಹೇಗೆ ಬಿಟ್ರು ಅನ್ನೋದು ಹೇಳಿ. ವೇದಾಂತ್ ವಸಿಷ್ಠ ಅಂದರೆ ಯಾರು ಅಂದ್ಕೊಂಡಿದ್ದೀರಾ? ಸುಮ್ಮನೆ ಸುಳ್ಳು ಕತೆ ಕಟ್ಟಬೇಡಿ. ನೀವು ಯಾರು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಯಾಕಪ್ಪ ಸುಳ್ಳು ಹೇಳಲಿ? ವೇದಾಂತ್ ಅವ್ರು ಒಬ್ಬರೇ ಅಲ್ಲ, ಅವ್ರ ತಂದೆ ಶ್ರೀಧರ್ ಸರ್ ಕೂಡ ಗೊತ್ತು. ಶ್ರೀಧರ್ ಸರ್ ಕಂಪ್ನಿ ಶುರು ಮಾಡೋವಾಗ ನಾನು ಕೆಲಸಕ್ಕೆ ಸೇರಿದ್ದು. ಆಮೇಲೆ ವೇದಾಂತ್ ಅವ್ರ ಕಂಪ್ನಿಗೆ ಬಂದೆ. ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ ಕಣಪ್ಪ. ನಿಮ್ಮ ಡ್ರಾಮಾ ಎಲ್ಲ ನೋಡೋಷ್ಟು ಟೈಮ್ ಇಲ್ಲ ನನಗೆ. ನೀವು ವೇದಾಂತ್ ಸರ್ನ ಮೀಟ್ ಆಗೋದಿದ್ರೆ ಆಫೀಸ್ ಹತ್ರ ಬರ್ಬೋದಿತ್ತಲ್ಲ, ಇಲ್ಲಿ ಯಾಕೆ ಬಂದಿದ್ದೀರಾ? ನಿನ್ನೆ ಮೊನ್ನೆ ಅಲ್ಲಿಗೂ ಹೋಗಿದ್ದೆ. ವೇದಾಂತ್ ಅವರು ಅಲ್ಲಿಲ್ಲ ಅಂತ ಕಳಿಸ್ಬಿಟ್ರು. ಇವತ್ತು ಇಲ್ಲಿ ಪಾರ್ಟಿ ಇದೆ ಅಂತ ಗೊತ್ತಾಯಿತು. ಇದು ಪ್ರತಿ ವರ್ಷವೂ ನಡೆಯುವಂಥ ಪಾರ್ಟಿ. ಅವ್ರು ಇಲ್ಲಿದ್ದೇ ಇರ್ತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ಅವ್ರ ಜೊತೆಲಿ ಮಾತಾಡೋದಕ್ಕೆ ಒಂದು 5 ನಿಮಿಷ ಅವಕಾಶ ಮಾಡಿಕೊಡಪ್ಪ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಸುಮ್ಮನೆ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನೇ ವಿಕ್ಕಿ ಅವ್ರೆ, ಆರ್ತಿ ಅವರೇ, ಏನ್ರಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ? ನಿಮ್ ನೋಡ್ತಾ ಇದ್ರೆ ಸ್ಟೇಜ್ ಮೇಲೆ ಒಂದು ಮುಚ್ಕೊಟ್ಬಿಡೋಣ ಅನ್ಸ್ತಾ ಇತ್ತು. ಹಬ್ಬ ಅದು ಮಾಡದೆ ಇರೋ ಹಾಗೆ ನಿಮಗೆ ಬುದ್ಧಿ ಕೊಟ್ಟು ದೇವ್ರಿಗೆ 101 ನಮಸ್ಕಾರ ಮಾಡ್ತೀನಿ. ಬುದ್ಧಿ ಕೊಟ್ಟಿದ್ದು ದೇವರೆಲ್ಲ ಕಣ್ರಿ ರೀ. ಆ ಸ್ಟೇಜಲ್ಲಿ ಅಗ್ರಜ ಇದ್ನಲ್ಲ, ಅದಕ್ಕೆ ಸುಮ್ಮನಾಗೋದೆ. ಹಾಗೇನಾದರೂ ಮಾಡಿದಿದ್ರೆ ಓಡಿಸ್ಬಿಡ್ತಿದ್ದ ಅಷ್ಟೇ. ಹಾಗಿದ್ರೆ ವೇದಾಂತ್ ಭವನ್ ಹೆಸರಲ್ಲಿ ವಿಶೇಷವಾದ ಅರ್ಚನೆ ಮಾಡಿಸ್ತೀನಿ. ಕತ್ತರಿಕೆ ಇದು ಪೂ ಅರ್ಕೆ ಕಂಡ್ಕೊಳ್ತೀರಲ್ರಿ. ಅಲ್ಲ, ಹೀಗೆ ಆದ್ರೆ ಫಸ್ಟ್ ನೈಟ್ ದಿನ ನೀವು ಬೆಡ್ರೂಮಿಗೆ ಬರ್ತೀರಾ, ಇಲ್ಲ ದೇವ್ರ ಮನೇಲಿ ಪ್ರದರ್ಶನ ಆಗ್ತಾ ಇರ್ತೀರಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಸಾರಿ ಲೋಲ್ ಬಂದ್ಬಿಡ್ತು. ನೀವು ಕುಡಿಯೋದಕ್ಕೆ ಏನ್ ತಗೊಳ್ತೀರಾ? ನನಗೇನು ಬೇಡ. ಇದು ಪಾರ್ಟಿ, ಏನಕ್ಕೂ ಸಂಕೋಚ ಪಟ್ಕೊಳ್ಬಾರ್ದು. ಫುಲ್ ಎಂಜಾಯ್ ಮಾಡಬೇಕು. ಹೇಳಿ, ಏನ್ ಹೆಲ್ಪ್ ಮಾಡ್ಲಿ? ಏನು ಬೇಕಾಗಿಲ್ಲ. ಅಪ್ಪ ಅಮ್ಮಂಗೆ ಸ್ನ್ಯಾಕ್ಸ್ ತಗೋತಾ ಇದ್ದೀನಿ. ಬರೀ ಮಕ್ಳಿಗೆ ಮಾತ್ರ ಅಲ್ಲ, ಅತ್ತೆ ಮಾವನ್ಗೂ ಈ ಅಲಿಯಾ ಹೆಲ್ಪ್ ಮಾಡ್ತಾರೆ. ಅಯ್ಯಯ್ಯೋ, ಪ್ರೈವೇಟ್ ಪಾರ್ಟಿ ಎಲ್ಲ ಮುಗೀತು. ಈಗ ಪಬ್ಲಿಕಲ್ಲೂ ಭಯ ಬಿಟ್ಬಿಟ್ಟಿದಾರಲ್ಲಪ್ಪ. ನಿಮ್ಗೆ ಎಷ್ಟೊತ್ತಿಗೆ ಹೇಳಬೇಕು? ಹೋಗಿ ಅಂದ್ರೆ ಹೋಗ್ಬೇಕಷ್ಟೇ. ಅರೆ ಜನಾರ್ದನ್ ಅವರೇ,
ಸರ್ ನಿಮ್ಗೆ ಇವ್ರು ಗೊತ್ತಾ? ಇವ್ರು ಗೊತ್ತಿಲ್ಲ ಅಂದರೆ ಹೇಗೆ ಹೇಳಿ? ಇವ್ರ ಹೆಸರು ಜನಾರ್ದನ್ ಅಂತ. ನಮ್ಮ ತಂದೆ ಶುರು ಮಾಡಿದ ಕಂಪ್ನಿನಲ್ಲಿ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿದ್ರು. ತುಂಬ ನಂಬಿಕಸ್ತರು. ಹಾಗಾಗಿ ನಾವು ನಮ್ಮ ಕಂಪ್ನಿ ಕೂಡ ಕರ್ಸ್ಕೊಂಡ್ವಿ. ಹೇಳಿ ಜನಾರ್ದನ್ ಅವರೇ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ವೇದಾಂತ್ ಸರ್, ನೀವು ನನ್ನನ್ನು ನೆನಪಲ್ಲಿ ಇಟ್ಕೊಂಡಿರೋದೇ ನನ್ನ ದೊಡ್ಡ ಪುಣ್ಯ ಸರ್. ಜನಾರ್ದನ್ ಅವರೇ, ನಾನು ಯಾವತ್ತಾದರೂ ನಿಮ್ಮನ್ನು ಮರ್ತಿದ್ದೀನ? ಇನ್ಫ್ಯಾಕ್ಟ್ ರಿಟೈರ್ಮೆಂಟ್ ಆದಮೇಲೂ ನನ್ನ ಜೊತೆಲಿ ಇರಿ ಅಂತ ನಾನೇ ನಿಮ್ಗೆ ಹೇಳಿದ್ದೆ. ನೀವೇ ನನ್ನ ಮಾತು ಕೇಳಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ಗೂ ಸಿಗದಿರೋ ರೀತಿ ಕಳೆದು ಹೋದ್ರಿ. ಆಗಿನ ಪರಿಸ್ಥಿತಿ ಆಗಿತ್ತು ಸರ್. ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ. ಇಷ್ಟು ವರ್ಷದ ಮೇಲೆ ಈ ಕಡೆ ಬಂದಿದ್ದೀರಾ, ಏನು ವಿಷಯ? ಬರಲೇಬೇಕಾದ ಸ್ಥಿತಿ ಬಂತು ಸರ್. ನಾನು ಇಲ್ಲಿಗೆ ಬಂದು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ಆದರೆ ನನಗೆ ಉಳಿದಿರೋದು ಇದೊಂದೇ ಜಾಗ ಸರ್. ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾಳೆ. ಅದೇನೋ ಡಾಕ್ಟ್ರ್ ಅವಳಿಗೆ ಇದು 4ನೇ ಹಂತದ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳಿಬಿಟ್ರು. ನಾನು ಕೆಲಸ ಬಿಡೋವಾಗ 1 ರೂಪಾಯಿನೂ ಬಾಕಿ ಉಳಿಸ್ಕೊಳ್ದಾಗೆ ಎಲ್ಲ ನೀವು ಕೊಟ್ಬಿಟ್ಟಿದ್ದೀರಿ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕೇಳಿ ಕೊನೆಗೆ ಉಳಿದಿರೋದು ಇದೊಂದೇ ಜಾಗ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. ಜನಾರ್ದನ್ ಅವರೇ, ಸ್ವಾಭಿಮಾನ ದುಡಿಮೆ ಅನ್ನೋ ಹೆಸರಲ್ಲಿ ಕೊನೆ ಕ್ಷಣದವರೆಗೂ ಹೋರಾಡ್ತೀರಾ. ಆ ಸ್ವಾಭಿಮಾನ ಸರಿನೇ. ಆದರೆ ಪರಿಸ್ಥಿತಿ ಕೈ ಮೀರಿದು ಹೋದಾಗ ನಮ್ಮವ್ರ ಹತ್ರ ಸಹಾಯ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ಬಂದು ಸಹಾಯ ಕೇಳ್ತಿದ್ರೆ ಅದನ್ನು ಮೊದಲೇ ಮಾಡ್ಬೋದಿತ್ತಲ್ವಾ? ನಿಮಗೆ ಗೊತ್ತಲ್ಲ ಸರ್, ಸ್ವಭಾವ ಅಂತ ನೀವೇ ಹೇಳಿದ್ರಿ. ಯಾವ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೀರಾ? ಕಾಮಧೇನು ಆಸ್ಪತ್ರೆ ಸರ್. ನಿಮ್ಮ ಹೆಂಡತಿ ಹೆಸರೇನು? ಗಿರಿಜಾ ಅಂತ ಸರ್. ಒಂದು ನಿಮಿಷ. ಜನಾರ್ದನ್ ಅವರೇ, ನಾನು ಹಾಸ್ಪಿಟಲ್ MD ಹತ್ರನೇ ಮಾತಾಡಿದೆ. ನಿಮ್ಮ ವೈಫ್ ಟ್ರೀಟ್ಮೆಂಟಿನ ಅಷ್ಟು ಚಾರ್ಜಸ್ಗಳನ್ನ ಸುಹಾಸಿನಿ ಫೌಂಡೇಶನ್ ನೋಡ್ಕೊಳ್ಳುತ್ತೆ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾಳೆ ನಾನೇ ಹಾಸ್ಪಿಟ್ಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಹೇಗೆ ಕೇಳೋದು ಅಂದ್ಕೊಂಡ್ಬಂದೆ. ನಾನು ಕೇಳೋಕ್ಕೆ ಮುಂಚೆನೆ ಎಲ್ಲನೂ ನೀವೇ ಕೊಟ್ಬಿಟ್ರಿ ಸರ್. ನೀವು ದೇವರು ಸರ್, ನೀವು ದೇವರು. ಯಾಕೆ ಜನಾರ್ದನ್ ಅವರೇ ಅಷ್ಟು ದೊಡ್ಡ ಮಾತು ಮಾತಾಡಿ ನನ್ನ ಚಿಕ್ಕವನಾಗಿ ಮಾಡ್ತಿದ್ದೀರಾ? ನೀವು ಮಾಡಿರೋ ಕೆಲಸಕ್ಕೆ ನಾವು ಸಂಬಳ ಕೊಟ್ಟಿರ್ಬೋದು, ಆದರೆ ನೀವು ಕಂಪ್ನಿ ಮೇಲೆ ಇಟ್ಟಿರೋ ವಿಶ್ವಾಸ, ಕಂಪನಿ ಕೆಲಸ ನಿಮ್ಮ ಕೆಲಸ ಅಂತ ನೀವು ದುಡ್ದಿರೋ ರೀತಿ, ಕಂಪನಿ ಬೆಳೆದಿರೋದ್ರಲ್ಲಿ ನಿಮ್ಮ ಪಾತ್ರ, ಇದು ಯಾವುದಕ್ಕೂ ನಾವು ಬೆಲೆನೇ ಕಟ್ಟೋದಕ್ಕಾಗಲ್ಲ ಜನಾರ್ದನ್ ಅವರೇ. ಶಿವತ್ ಸರ್, ಇವ್ರನ್ನ ಹಾಸ್ಪಿಟ್ಲ್ವರೆಗೂ ಡ್ರಾಪ್ ಮಾಡಿಸಿ. ಸರಿ ಸರ್. ಜನಾರ್ದನ್ ಅವರೇ, ನಿಮ್ಮ ಹೆಂಡತಿ ಆದಷ್ಟು ಬೇಗ ಹುಷಾರಾಗ್ತಾರೆ, ಚಿಂತೆ ಮಾಡಬೇಡಿ. ಬಾಕಿ ಯಾವುದ್ರ ಬಗ್ಗೆನೂ ನೀವು ಯೋಚನೆ ಮಾಡೋದು ಬೇಡ, ನಾನಿದ್ದೀನಿ. ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಸೂಪರ್ ಬಾಸ್, ನೀವು ಹೇಗಿದ್ರು ಎಲ್ಲ ಎಂಪ್ಲಾಯೀಸು ಇಲ್ಲೇ ಇದ್ದಾರೆ. ನಾವು ಯಾಕೆ ಈ ವಿಚಾರನ PR ಆಕ್ಟಿವಿಟಿ ಮಾಡಬಾರ್ದು? ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಕಾಂತ, ಇದು ಕೂಡ ನಮ್ಮ ಸುಹಾಸಿನಿ ಫೌಂಡೇಶನ್ ಬೇರೆ ಆಕ್ಟಿವಿಟೀಸ್ಗಳ ಥರ ಜಸ್ಟ್ ಕೀಪ್ ಇಟ್ ಲೋ. ಸಾಯೋವರೆಗೂ ಕಲಿಯೋದು ತುಂಬ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಸಾಯೋವರೆಗೂ ನಾನು ನಿಮ್ಮೊಬ್ಬರಿಂದನೇ ಕಲಿಯೋದು 1000 ಇದೆ ಬಾಸ್. ಮೇಡಮ್, ಅದ್ಯಾಕೆ ಮೇಡಮ್ ಬಾಸ್ನ ಹಾಗೆ ನೋಡ್ತಾ ಇದ್ದೀರಾ? ಇದ್ಯಾವ್ರಿ ಸುಹಾಸಿನಿ ಫೌಂಡೇಶನ್? ನನಗೆ ಗೊತ್ತೇ ಇಲ್ವಲ್ಲ. ಅಯ್ಯೋ, ನಿಮಗಷ್ಟೇ ಅಲ್ಲ, ಮೊನ್ನೆವರೆಗೂ ನನಗೂ ಗೊತ್ತಿರಲಿಲ್ಲ. ಬಾಸ್ ಕ್ಯಾಬಿನಲ್ಲಿರೋ ಫೈಲ್ಸ್ ಎಲ್ಲ ರೀಅರೇಂಜ್ ಮಾಡ್ತಾ ಇರಬೇಕಾದ್ರೆ ಬಾಸ್ದು ಪರ್ಸನಲ್ ಡ್ರಾಯರ್ ಓಪನ್ ಮಾಡಿದಾಗ ಇದ್ರ ಫೈಲ್ ಸಿಕ್ತು.
ಅವಾಗ ವಿಚಾರಿಸಿದಾಗ ಬಾಸ್ ಇದ್ರ ಬಗ್ಗೆ ಹೇಳಿದ್ರು. ಅದನ್ನ ಯಾರಿಗೂ ಗೊತ್ತಾಗದೇ ಇರೋ ಥರ ಇಟ್ಟಿದ್ದಾರೆ. ಯಾಕದನ್ನ ಅಷ್ಟೊಂದು ಸೀಕ್ರೆಟ್ ಮಾಡಿಬಿಟ್ಟಿದ್ದಾರೆ? ಅಯ್ಯೋ, ಅದರಿಂದ ತಲೆ ಹೋಗೋ ಮ್ಯಾಟ್ರೇನೂ ಇಲ್ಲ. ಅದು ಅವ್ರ ದೊಡ್ಡ ಗುಣ ಅಷ್ಟೇ. ಜೋ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಏನು ದೊಡ್ಡ ಗುಣ, ಏನು ಫೌಂಡೇಶನ್? ಇದೊಂದು ಚಾರಿಟೇಬಲ್ ಟ್ರಸ್ಟ್ ಥರ. ಇದರಿಂದ ಎಷ್ಟೋ ಬಡ ಮಕ್ಕಳಿಗೆ ಓದಿಸ್ತಾರೆ. ಹಾಸ್ಪಿಟಲ್ಸ್ಗಳ ಜೊತೆ ಟೈಅಪ್ ಆಗಿ ಪಾಪ ಬಿಲ್ ಪೇ ಮಾಡೋಕ್ಕಾಗ್ತಿರೋ ಪೇಷಂಟ್ಸ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಸಹಾಯ ಬೇಕು ಅಂತ ಬರೋ ಯಾರನ್ನು ಖಾಲಿ ಕೈಯಲ್ಲಿ ಕಳಿಸಲ್ಲ ಮೇಡಮ್. ಆದರೆ ಇದು ಇವ್ರಿಗೆ ಮತ್ತೆ ಸುಹಾಸಿನಿ ಮೇಡಮ್ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸಹಾಯನೇ ಹೇಳ್ದೆ ಮಾಡಬೇಕು, ಮಾಡಿದ್ಮೇಲೆ ಅದನ್ನ ತೋರಿಸ್ಕೋಬಾರ್ದು ಅನ್ನೋದೇ ಅವ್ರ ದೊಡ್ಡ ಗುಣ. ನಿಜಾನ? ಹೀಗೆಲ್ಲ ನಡೀತಿದ್ಯಾ? ಹೌದು ಮೇಡಮ್. ಹುಡುಗಿರಂದ್ರೇ ಆಗಲ್ಲ ಅನ್ನೋ ಈ ವ್ಯಕ್ತಿಗೆ ಇಂಥ ಮುಖನೂ ಇದೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳಿ? ನಮ್ಮ ಎದುರಿಗೆ ಏನು ಕಾಣುತ್ತೋ ಅದರಿಂದ ಜಡ್ಜ್ ಮಾಡಿಬಿಡ್ತೀವಿ. ಏಯ್ ಏಯ್, ನೀನು ಬಂದು ನಿಂತು ಎಷ್ಟೊತ್ತಾಯ್ತು? ಏನಾದರೂ ಹೇಳೋದಿತ್ತಾ? ಸೈಕೋ ವುಮನ್. ಪರಿಮಳ, ಬಾ ಹೋಗೋಣ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಮ್ಮ? ನಾ ಹೇಳ್ತೀನಿ ಬಾಮ್ಮ. ಬಾ ಇರಿ ಅಕ್ಕ, ಬಾ ಅಕ್ಕ, ಬಾ. ಸುಹಾಸಿನಿ, ಇಲ್ಲೇನೇ ಮಾಡ್ತಾ ಇದೀಯಾ? ಅಮ್ಮ, ಇವರೆಲ್ಲ ನನ್ನ ಫ್ರೆಂಡ್ಸ್, ಮಾತಾಡ್ತಿದ್ವಿ. ಸರಿ, ಇವರು ನಿನ್ನ ಬೀಗರಾಗೋರು ಅಂತ ನಿನ್ನ ಸ್ನೇಹಿತರಿಗೆಲ್ಲ ಪರಿಚಯ ಮಾಡಿಸಿದ್ಯಾ? ಅವತ್ತು ಗಣೇಶ ಹಬ್ಬಕ್ಕೆ ಬಂದಿದ್ರಲ್ಲ, ಆಗಲೇ ಪರಿಚಯ ಮಾಡಿಕೊಟ್ಟಿದ್ದೇನೆ. ಸುಹಾಸಿನಿ, ಆಗ್ಲೇ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಲ್ಲ, ಹೊಸ ಪ್ರಾಜೆಕ್ಟು ಶುರು ಮಾಡಿದ್ದೀವಿ. ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ. ಇವ್ರು ಯಾಕೆ ಹೇಗೆ ಮಾಡ್ತಾರೆ? ಸೌಜನ್ಯಕ್ಕಾದರೂ ಎದುರಿಗೆ ನಿಂತಿರೋವ್ರನ್ನ ಮಾತಾಡಿಸ್ಬೇಕಲ್ವಾ? ಏನ್ ಬಿಸ್ನೆಸ್ ನಿಮ್ದು? ನಾನು ಪರ್ಷಿಯನ್ ಸ್ಟೋನ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀನಿ ಆಂಟಿ. ಹೈದರಾಬಾದಿಂದ ಹಿಡಿದು ಕ್ಯಾಲಿಫೋರ್ನಿಯಾ ತನಕ ಸ್ಟೋನ್ಸು ಪರ್ಲ್ಸು ತರಿಸಿ ಇಲ್ಲಿಗೆ ಇಂಪೋರ್ಟ್ ಮಾಡ್ತೀನಿ. ನಿಮಗೆ ಗೊತ್ತಾ? ನಾನು ಎಂಟರ್ಪ್ರೆನ್ಯೂರ್. ಏನು ಅಂತರ್ಪಿಶಾಚಿನ? ಹಾಗಂದ್ರೆ ಏನೇ ಸುಹಾಸಿನಿ? ಅಮ್ಮ, ತನ್ನ ಕಾಲ ಮೇಲೆ ತಾನು ನಿಂತು ಬಿಸ್ನೆಸ್ ಮಾಡೋರಿಗೆ ಹಾಗೆ ಕರೀತಾರೆ. ಹಾಗಾದ್ರೆ ಬೀಗರಾಗೋ ನಮ್ಮ ಪರಿಮಳ ದೊಡ್ಡ ಲೆವೆಲ್ ಅವಳು. ನೋನೋ, ಹಾಗಲ್ಲಮ್ಮ, ಇದು ಬೇರೆ ಥರ ಬಿಸ್ನೆಸ್. ನನಗೆ ಗೊತ್ತಿಲ್ಲದೆ ಇರೋದೇನೆ. ಬಿಸ್ನೆಸ್ ಅಂದರೆ ಕೊಡೋದು ತಗೊಳ್ಳೋದು. ಅದು ಎಲ್ಲನೂ ಒಂದೇ. ನಮ್ಮ ಪರಿಮಳ ಗ್ರೇಟು. ಯಾಕೆ ಹಾಗೆ ನೋಡ್ತಿದ್ದೀಯಾ?
ಪರಿಮಳ ತನ್ನ ಗಂಡನಿಗೆ ಸಹಾಯ ಆಗಲಿ ಅಂತ ಬರೀ ತನ್ನ ಮಕ್ಕಳ ಸಹಾಯ ತಗೊಂಡು ಆರ್ತಿ ಕೇಟರಿಂಗ್ ಸರ್ವಿಸಸ್ ಮಾಡಿದ್ದಾಳೆ. ಅದಲ್ವ ನಿಜವಾದ ಬಿಸಿನೆಸ್? ಅದು ಹೆಮ್ಮೆ ಪಡೋ ವಿಷಯ. ಬಿಸಿಯಾಗಿ ಒಬ್ಬಟ್ಟು ತಂದಿದ್ದಾಳೆ ತುಪ್ಪದ ಜೊತೆ, ಊಟದ ಕೌಂಟರ್ನಲ್ಲಿದೆ. ಈಗಲೇ ಹೋಗಿ ತಿಂದುಬಿಡಿ. ನಾನು ಆಗಲೇ ತಿಂದು ಬಂದೆ, ತುಂಬಾ ರುಚಿಯಾಗಿದೆ, ಯಾವ ಹೋಟೆಲ್ನಲ್ಲೂ ಸಿಗಲ್ಲ. ಲೊಕೇಶನ್ ಏನೋ ಚೆನ್ನಾಗಿದೆ, ಅದು ನೆಟ್ವರ್ಕ್ ಸಿಗ್ತಿಲ್ಲ. ಹಲೋ, ಇಲ್ಲೇನು ಮಾಡ್ತಿದ್ದೀರಾ ಮೇಡಮ್? ಇನ್ನೂ ಪಾರ್ಟಿ ಮುಗ್ದಿಲ್ಲ. ನಾನು ಎಂಜಾಯ್ ಮಾಡೋದನ್ನೆಲ್ಲ ಮಾಡಿ ಮುಗಿಸ್ದೆ, ಸಾಕು ನನಗೆ. ನಿನಗೆ ಎಂಜಾಯ್ ಮಾಡು ಅಂತ ಯಾರು ಹೇಳಿತ್ತು? ಕೆಲಸ ಮಾಡು ಅಂತ ಹೇಳಿತ್ತು. ಆಯಿತು, ಹೋಗ್ತೀನಿ. ಬಟ್ ಏನು ಗೊತ್ತಾ, ನನಗೂ ನಿಮ್ಮ ಥರನೇ ಅವಶ್ಯಕತೆ ಇದ್ದವ್ರಿಗೆ ಕೈಲಾಗೋಷ್ಟು ಸಹಾಯ ಮಾಡಬೇಕು ಅನ್ನೋ ಆಸೆ ಇದೆ. ಗೊತ್ತು. ನಿನಗೆ ಹೇಗೆ ಗೊತ್ತು? ಬಾಸ್. ಸರಿ ಸರಿ, ನಿಮಗೆ ಹೇಗೆ ಗೊತ್ತು? ಅವತ್ತು ಅಜ್ಜಿಯೊಬ್ಬರನ್ನ ರೋಡ್ ಕ್ರಾಸ್ ಮಾಡಿಸೋದನ್ನ ನೋಡಿದ್ನಲ್ಲ. ಅದ್ಯಾವ ಲೆಕ್ಕ ಬಿಡಿ ಬಾಸ್. ಸಹಾಯ ಅಂದರೆ ಇವತ್ತು ನೀವು ಮಾಡಿದ್ರಲ್ಲ ಆ ಥರ ಮಾಡಬೇಕು. ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಕೆಲವು ಸಲ ನಾವು ಕೆಲವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತೀವಿ ಅನ್ನಿಸ್ತು. ನೀವು ತುಂಬ ಒಳ್ಳೆ ವ್ಯಕ್ತಿ. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಂಡ್ಬಿಡ್ಬೇಕು. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ಲ? ಹೋಗೋಳು ಕೊಡಿ. ಅಷ್ಟೆಲ್ಲ ಸ್ಕೂಪ್ ಕೊಟ್ಟು ನೀನು ಈ ಮನೆ ಸೊಸೆಗಳು ಅಂತ ವೇದಾಂತ್ ಬಿಲ್ಡಪ್ ಕೊಟ್ಟು ವೆಲ್ಕಮ್ ಮಾಡಿದ್ನಲ್ಲ, ಈಗ ನೀನು ಅದೇ ಜನರ ಮುಂದೆ ಎಡವಟ್ಟು ಮಾಡಿ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತೀಯ. ಆ ಡ್ರಿಂಕ್ಸಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿದೆ ಆರ್ತಿ.